ಎಲ್ಲರಿಗೂ ನಮಸ್ತೆ. ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ ಏನು ಅಂದರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾವು ಜೂನ್ವರೆಗೂ ಆಲ್ರೆಡಿ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆ ಅದನ್ನು ವಿತರಣೆ ಮಾಡಿದ್ದೀವಿ. ಜುಲೈ ಮತ್ತು ಆಗಸ್ಟ್ದು ಕೂಡ ಈ ವಾರದಲ್ಲಿ ಆಗ್ತೀವಿ ಅಂತ. ಬಟ್ ಮತ್ತೆ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ಜುಲೈ ಮಂತಿಂದು ಏನು ಹಣ ಇದೆ ಅಂದರೆ ಜುಲೈ ಮಂತಿನ ಕಂತು 2,000 ರೂಪಾಯಿ ಏನಿದೆ ಅದನ್ನು ಒಂದು ವಾರದಲ್ಲಿ ನಾವು ಹಾಕ್ತೀವಿ. ಅದಾದ ನಂತರ ಅಂದರೆ ಇನ್ನೊಂದು ವಾರ ನೆಕ್ಸ್ಟ್ ವೀಕ್ ಬಂದು ಆಗಸ್ಟ್ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಅವ್ರು ಹೇಳಿದ್ದಾರೆ ಇದು ಟೆಕ್ನಿಕಲಿ ನಾವು DBT ಮುಖಾಂತರ ಕಳಿಸೋದು, ಒಂದು ಸಲ 1 ತಿಂಗಳದ್ದು ಕಳಿಸ್ಬೋದು. ಅವಾಗ ಹೇಳಿದ್ರು ನಾವು 2 ಹಾಕ್ತೀವಿ ಅಂತ. ಬಟ್ ಇವಾಗ ಹೇಳ್ತಾ ಇದ್ದಾರೆ ಹಾಕೋದಕ್ಕಾಗಲ್ಲ. ಬಟ್ ಆದರೆ ನಾವು ಜುಲೈ ಮಂತ್ ಹಣ ಏನಿದೆ ಅದನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ನಿಮಗೆ ಈ ವಾರ ಅಂದರೆ ಏನು ಈಗ ಸೋಮವಾರದಿಂದ ನಿಮಗೆ ಏನಾದರೂ ತೊಗೊಂಡ್ರೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಆ ಒಂದು ಜುಲೈ ಹಣ ಬರೋ ಚಾನ್ಸಸ್ ಇದೆ. ಜುಲೈ ಬಂದ ಮೇಲೆ 1 ವಾರ ಆದಮೇಲೆ ಆಗಸ್ಟ್ ಆಗ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಬಟ್ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ, ಈ ಒಂದು ನಾವು ಏನು 5 ಸ್ಕೀಮ್ಗಳು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಬಟ್ ಆದರೆ ಏನಂದರೆ ಹಣಕಾಸಿನ ನಿಮಗೆ ಗೊತ್ತು, ಈಗ ಮನೆ ನಡೆಸೋದೇ ಎಷ್ಟು ಕಷ್ಟ. ಈಗ ಒಂದು ಹಣಕಾಸಿನ ನಾವು ನೋಡ್ಕೋಬೇಕು ಅಂದರೆ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟು ನಾವು ಅಪ್ರೂವಲ್ ತೊಗೋಬೇಕು, CMದು ಮತ್ತು ಅವ್ರದ್ದೆಲ್ಲ. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ ತೊಗೋಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ಅಲ್ಲಿಗೆ ಹಣ ಬರಬೇಕು. ಅಲ್ಲಿಂದ ನಾವು DBT ಮುಖಾಂತರ ಹಣನ ಎಲ್ಲರ ಅಕೌಂಟ್ಗೂ ಹಾಕಬೇಕು. ಹೀಗೆ ಈ ಪ್ರೊಸೀಜರ್ ಇರೋದ್ರಿಂದ ನಮಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಆದರೆ ನಾವು ಜುಲೈ ಹಣವನ್ನು ಹಾಕ್ತೀವಿ, ಈ ವಾರದಲ್ಲಿ ನೆಕ್ಸ್ಟ್ ವೀಕಲ್ಲಿ ಹಾಕ್ತೀವಿ ಅಂತ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಆಗಸ್ಟ್ ಹಾಗಾದರೆ ಯಾವಾಗ ಹಾಕ್ತಾರೆ ಅದನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ, ಜುಲೈದು ಈ ವಾರ ಹಾಕಿದ ಮೇಲೆ ಸೊ ನೆಕ್ಸ್ಟ್ ವೀಕ್ ಅಂದರೆ 1 ವಾರ ಆದ ನಂತರ ಅಥವಾ ಅದು ನೆಕ್ಸ್ಟ್ ವೀಕಲ್ಲೇ ಇಮಿಡಿಯೇಟಾಗಿ ನಾವು ಆಗಸ್ಟ್ ಹಣ ಕೂಡ ಹಾಕ್ತೀವಿ. ಅಂದರೆ ಇಲ್ಲಿ ನೀವು ನೋಡ್ಬೋದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮೇ ಬಿ ಜುಲೈ ಮತ್ತು ಆಗಸ್ಟ್ ಹಣ ರಿಲೀಸ್ ಆಗಿದೆ. ಎಲ್ಲಿಗೆ? ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ. ಇವರು ಇವಾಗ DBT ಮುಖಾಂತರ ಜುಲೈ ಹಣವನ್ನು ನಿಮ್ಮೆಲ್ರಿಗೂ ನೆಕ್ಸ್ಟ್ ವೀಕಲ್ಲಿ ಆಗ್ತಾ ಇದ್ದಾರೆ. ಅಂದರೆ ನೆಕ್ಸ್ಟ್ ಈಗ ಸೋಮವಾರದಿಂದ ಶುಕ್ರವಾರದೊಳಗೆ ಎಲ್ರಿಗೂ ಹಣ ಬರುತ್ತೆ. ಸೊ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ, ನೀವು ಜುಲೈ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ನಿಮ್ಮ ಒಂದು ಏನಾದರೂ ಇಶ್ಯೂ ಆಗಿರುತ್ತೆ, ಓಕೆನಾ, ನೀವು GST ಪೇಯರ್ ಆಗಿರ್ತೀರಾ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತೀರಾ ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ಇಶ್ಯೂ ಇರುತ್ತೆ, ನೀವು ಅದನ್ನು ನಿಮ್ಮ ತಾಲೂಕು ಆಫೀಸಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಬೋದು, ಓಕೆನಾ. ಸೊ ಇನ್ ಕೇಸ್ ಬಂದಿದ್ರೆ ನಿಮಗೆ ಅದು ಗುಡ್ ನ್ಯೂಸ್ ಕೂಡ ಆಗಿದೆ. ಸೊ ಹಾಗೆ ನೀವು ನೆಕ್ಸ್ಟ್ ವೀಕ್ ಅಥವಾ ಅದ್ರ ನೆಕ್ಸ್ಟ್ ವೀಕು ನಿಮಗೆ ಆಗಸ್ಟ್ ಹಣ ಬರೋ ಸಾಧ್ಯತೆ ಇದೆ. ಅಂದರೆ ನಿಮಗೆ ಈ ಮಂತಲ್ಲಿ ಅಂದರೆ ಯಾವಾಗ ಅಕ್ಟೋಬರ್ ಮಂತಲ್ಲಿ 15 ಡೇಸ್ ಒಳಗೆ ಮೇ ಬಿ ಜುಲೈ ಮತ್ತು ಆಗಸ್ಟ್ ಹಣ ಬರುತ್ತೆ. ಹಾಗಾದರೆ ಸೆಪ್ಟೆಂಬರ್ ಹಣ ಯಾವಾಗ ಅದನ್ನು ಅವರು ಯಾವುದೇ ರೀತಿ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಫಸ್ಟು ಜುಲೈದು ಹಾಕ್ತೀವಿ, ಅದಾದ ನಂತರ ಆಗಸ್ಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ನಾನು ಸೆಪ್ಟೆಂಬರ್ದು ಏನಾದರೂ ಅವರು ಹೇಳಿದ್ರೆ ಯಾವಾಗ ಹಾಕ್ತೀವಿ ಅನ್ನೋದು ಹೇಳಿದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಕನ್ಫರ್ಮ್ ಮಾಡ್ತೀನಿ, ನೀವು ಅಪ್ಡೇಟ್ ತಗೋಬೋದು. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಎಲ್ರಿಗೂ ಜುಲೈ ಹಣ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ತುಂಬ ಜನಕ್ಕೆ ಕಷ್ಟ ಇರುತ್ತೆ, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ, ಓಕೆನಾ ಇದರಿಂದ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.